ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ಬಾಕ್ಸ್. ಹೆಂಗದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ ರೀ. ಸೊ ಇವತ್ತು ನಾ ಈವ್ನಿಂಗಿಂದ ಭಾಳ ಸ್ಟಾರ್ಟ್ ಮಾಡೀನಿ ರೀ. ಈಗ ಮಕ್ಕಳೆಲ್ಲ ಸ್ಕೂಲಿಂದ ಮನೆಗೆ ಬಂದಾರೆ. ನಮ್ಮ ಮುಂದೆ ಸ್ಕೂಲ್ನಾಗ ಇವತ್ತು ಟೆಸ್ಟ್ ಇತ್ತು. ಸೊ ಇವತ್ತು ಸ್ವಲ್ಪ ಲೇಟಾಗಿ ಬಂದಾಳು, 5 ಗಂಟೆಗೆ ಹಂಗೆ ಬಂದಾಳು. ಸೊ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡೀನಿ ನೋಡಿರಿ. ಇವತ್ತು ನಾ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡೀನಿ ರೀ ಈವ್ನಿಂಗ್. ಸೊ ಅದೇ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತೆ. ಸೊ ಇವತ್ತು ಮಳೆ ಕಂಟಿನ್ಯೂ 2 ದಿನ ಆಯ್ತು ನೋಡಿರಿ. ಈ ಕಡೆ ಮಳೆ ಬೀಳತ್ತದ, ಒಟ್ಟು ಬಿಡುವೇ ಇಲ್ಲರಿ ಮಳೆಗೆ. ಸೊ ಕಂಟಿನ್ಯೂ ಮಳೆ ಹೊಂಟದ. ಸೊ ಅದಕ್ಕೆ ಸುಮ್ಮ ಈವ್ನಿಂಗ್ ಏನು ಮಾಡಬೇಕಪ್ಪ ಅಂತಂದ್ರೆ ಉಪ್ಪಿಟ್ಟು ಮಾಡ್ಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ಉಪ್ಪಿಟ್ಟು ಮಾಡ್ಲತ್ತೀನಿ. ಆ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಂತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಚಾನಲ್ನ. ಸೊ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡ್ರಿ ಅಂತ ಕೇಳ್ಕೊತೀನಿ. ಸೊ ಬರೀ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಬೇಕು ಮತ್ತು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಮಂತ್ರಿ. ನೋಡಿರಿ, ಈಗ ಉಪ್ಪಿಟ್ಟು ಮಾಡೋಕೆ ನಾ ಇಲ್ಲಿ ಒಂದು ಪ್ಲೇಟ್ನಾಗ ರೀ ಸ್ವಲ್ಪ ಟೊಮೆಟೊ ತೊಗೊಂಡಿನಿ, ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ, ಮತ್ತು ಸ್ವಲ್ಪ ಕ್ಯಾರೆಟ್ ಅದ ರೀ, ಮತ್ತು 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಮತ್ತು 1 ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಇಲ್ಲಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನಿ, ಮತ್ತು ಇಲ್ಲಿ ಕಡಲೆಬೇಳೆ ತೊಗೊಂಡ್ರಿ ಸ್ವಲ್ಪ, ಮತ್ತು ಎಣ್ಣೆ ತೊಗೊಂಡಿನಿ ರೀ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ರೀ, ಮತ್ತು ಇಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದ ರೀ. ಸೊ ಈಗ ಸ್ಟಾರ್ಟ್ ಮಾಡೋಣ ಬರ್ರಿ ಹೆಂಗೆ ಮಾಡೋದು. ಮೊದಲಿಗೆ ಇಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೀನಿ ರೀ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಕಾಯ್ದ ನಂತರ ನಾನಿಲ್ಲಿ ಒಂದು ಅರ್ಧ ಚಮಚ ಸಾಸಿವೆ ಜೀರಿಗೆ ಹಾಕೊಳತ್ತೀನಿ ರೀ. ಅದಾದ್ಮೇಲೆ ಶೇಂಗಾ ಹಾಕೊಳತ್ತೀನಿ ರೀ. ಶೇಂಗಾ ಎಣ್ಣೆಗೆ ಹಾಕೊಳತ್ತೀನಿ ರೀ, ಯಾಕಂದ್ರೆ ಹಸಿ ಇರಬಾರ್ದು. ಶೇಂಗಾ ಸ್ವಲ್ಪ ಚಂದ ಉರಿಬೇಕಂತಂದು ಅದು ಚಂದ ಹುರಿದ್ರೆ ಚಂದ ಅನ್ನಿಸ್ತವ್ರಿ, ಇಲ್ಲಾಂದ್ರೆ ಹಸಿ ಹಸಿ ಇಳ್ತಾವೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಕಡಿಬೇಳೆ ಹಾಕೊಂಡೇನಿ ನೋಡಿರಿ. ನಾ ಇಲ್ಲಿ ಕಡಿಬೇಳೆ ಹಾಕೊಂಡು ಆದ ನಂತರ ಸ್ವಲ್ಪ ಉಳ್ಳಾಗಡ್ಡಿ ಹಾಕೀನಿ ರೀ. 1-2 ಉಳ್ಳಾಗಡ್ಡಿ ಹಾಕ್ಕೊಂಡು ಮತ್ತು ಚಂದ ತಿರುಗಿಸ್ಕೋಬೇಕು ರೀ. ತಿರುಗಿಸ್ಕೊಂಡು ಆದ ನಂತರ ಇದು ಸ್ವಲ್ಪ ನಾ ಕರಿಬೇವು ಹಾಕೊಳತ್ತೀನಿ. ಕರಿಬೇವು ಹಾಕೊಂಡ ನಂತರ ಇಲ್ಲಿ ನೋಡಿರಿ, ನಾ ಈಗ 2 ಕ್ಯಾರೆಟ್ ತೊಗೊಂಡಿದ್ದೆ ರೀ, ಅದು ಹಾಕೊಳತ್ತೀನಿ ರೀ. ಸೊ ಅದು ಚಂದ ತಿರುಗಿಸ್ಕೊಂಡು ಆದ ನಂತರ ಆಮೇಲೆ ನಾ ಇಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳತ್ತೀನಿ ರೀ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಆದ ನಂತರ ನಾ ಈಗ ಅದು ಚಂದ ಹಸಿ ವಾಸನೆ ಹೋಗೋವರೆಗೂ ನಾ ಸ್ವಲ್ಪ ಕೈ ಆಡಿಸ್ತೀನಿ ರೀ. ಕೈ ಆಡ್ಸಾದ ನಂತರ ಇಲ್ಲಿ ಸ್ವಲ್ಪ ಟೊಮೆಟೊ ಮತ್ತು ನಾ ಉಪ್ಪು ಹಾಕ್ಕೊಂಡೀನಿ ರೀ. ಅದಾದ ನಂತರ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದಲ್ಲ ರೀ, ಕ್ಯಾಪ್ಸಿಕಮ್ ಹಾಕ್ಕೊಂಡೀನಿ ರೀ. ಕ್ಯಾಪ್ಸಿಕಮ್ ಹಾಕೊಂಡು ಆದ ನಂತರ 1 ಕಪ್ ರವೆ ತೊಗೊಂಡಿದ್ದಲ್ಲ ರೀ, ಅದಕ್ಕೆ 2 ಕಪ್ ನೀರು ಹಾಕೊಳಕತ್ತೀನಿ ನೋಡಿರಿ. ನೀರು ಹಾಕೊಂಡ ನಂತರ ಚಲೋ ಎಲ್ಲ ತಿರುಗಿಸ್ಕೊಂಡು ಕರೆಕ್ಟ್ ಅದ ಇಲ್ಲ ಎಲ್ಲ ನೋಡ್ಕೋಬೇಕು ರೀ. ಉಪ್ಪು ಗಿಪ್ಪು ಎಲ್ಲ ಕರೆಕ್ಟ್ ಅದೆಲ್ಲ ನೋಡಿಕೊಂಡು ಇದು ಈಗ ನೀರು ಕುದಿ ಬಂದವ್ರಿ. ನೀರು ಕುದಿಯೋಣನೇ ಅದು ಹಾಕ್ಕೋಬೇಕು ರೀ. ರವೆ ಹಾಕ್ಕೊಂಡು ತಿರುಗಿಸ್ಕೋಬೇಕು ರೀ. ಸೊ ರವೆ ಹಾಕುವಾಗ ಸ್ವಲ್ಪನೇ ಹಾಕಿ ತಿರುಗಿಸ್ಕೊಂತ ಬರ್ರಿ. ಇಲ್ಲಂದ್ರೆ ರವೆ ಸಡನ್ನಾಗಿ ಹಾಕಿ ಒಮ್ಮೆಗೆ ಹಾಕಿ ನಾವು ಏನಾದರೂ ತಿರುಗಿಸ್ಕೊಂಡೇವು ಅಂದ್ರೆ ಹಾಗೆ ಉಪ್ಪಿಟ್ಟು ಗಂಟು ಆಗಿರ್ತಾವೆ ರೀ. ಸೊ ಅದಕ್ಕೆ ಬೇಡ ಅಂತ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಂತ ಹೋಗ್ಬೇಕು ರೀ. ನಾವು ತಿರುಗಿಸ್ಕೊಂಡು ಹೋದ ನಂತರ ಅದು ಗಂಟು ಇರಲ್ಲ ರೀ. ಸೊ ನಾವು ಹೆಂಗೆ ಇದು ಮಾಡ್ತೀವಿ ಹಂಗಂಗೆ ಅದು ಚಲೋ ಬರ್ತದೆ ನೋಡಿರಿ. ಸೊ ಈಗ ಉಪ್ಪಿಟ್ಟು ರೆಡಿ ಆಗ್ಲಕತ್ತದ ನೋಡಿರಿ. ಈಗ ರೆಡಿ ಆಯ್ತು ನೋಡಿರಿ ಉಪ್ಪಿಟ್ಟು. ಸೊ ಬರ್ರಿ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಾಗ್ಯದ ಉಪ್ಪಿಟ್ಟು ಅಂಥೇಳಿ. ಸೊ ಬಿಸಿ ಅದ, ಸುಡಾಕತ್ತದ, ಅದಕ್ಕೆ ರೀ ಸ್ವಲ್ಪ. ಸೊ ಹಿಂಗೆ ನೋಡಿರಿ ಪರ್ಫೆಕ್ಟ್ ಆಗದ ರೀ. ಚಲೋ ಉಪ್ಪು ಖಾರ ಎಲ್ಲ ಚಲೋ ಆಗ್ಯದ ರೀ. ಸೊ ಸೇಮ್ ಹೋಟೆಲ್ ಸ್ಟೈಲ್ನಾಗ ಯಾವ ರೀತಿ ಮಾಡ್ತಾರಲ್ಲ ರೀ ಅದೇ ಸ್ಟೈಲ್ನಾಗೆ ಆಗ್ಯದ ರೀ. ಸೊ ಸೂಪರ್ ಅದ ರೀ. ನೀವು ಒಂದ್ಸಲ ಟ್ರೈ ಮಾಡಿರಿ ಮನ್ಯಾಗ. ಹೆಂಗೆ ಬಂತಂತ ನಂಗೆ ಹೇಳಿರಿ. ಕಮೆಂಟ್ ಬಾಕ್ಸ್ನಲ್ಲಿ ನಂಗೆ ತಿಳಿಸ್ರಿ ಹೆಂಗೆ ಬಂತು ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಂಗೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಮತ್ತು ಮುಂದಿನ ವಿಡಿಯೋನಾಗ ಸಿಗ್ತೀನಂತ್ರಿ. ಟೇಕ್ ಕೇರ್ ಆಲ್.